ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋಲಿ ನಾವೆಲ್ಲ ಮಾಲ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಡ್ರ್ಯಾಗನ್ ಆ್ಯಂಡ್ ಡೈನೋಸರ್ ಶೋ ಇಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಬರೋಣ ಅಂತ. ಸೊ ಫುಲ್ ನೋಡಿ, ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮಕ್ಕಳು ಕೂಡ ಕರ್ಕೊಂಡು ಹೋಗ್ಬೋದು ನೀವು. ಸೊ ಇವಾಗ ಹಲಸಿನ ಸೀಸನ್ ಸ್ಟಾರ್ಟ್ ಆಗಿ ಹೋಗಿದೆ. ಸೊ ಹಲಸಿನ ಕಟ್ ಮಾಡ್ತಾ ಇದ್ದೀವಿ. ಬನ್ನಿ, ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಏನು ಎಲ್ಲ ನೋಡೋಣ. ಈ ವಿಡಿಯೋ ಫುಲ್ ನೋಡಿ. 25 ಬರ್ಬೋದೇನೋ ಅಷ್ಟೇ. 25 ಬರುತ್ತಾ? ಹಾಲು ಹೋಟೆಲ್ ತಿನ್ಬೇಡಿ ಯಾರೂ. ಖಾಲಿ ಹೋಟೆಲ್ ಇವಾಗ ಎಂಟಿ ಇದೆಯಲ್ಲ, ಸ್ಟಮಕ್ಕು ತಿನ್ಬೇಡಿ ಯಾರೂ ಅಂದೆ. ಎಷ್ಟು ಚೆನ್ನಾಗಿದೆ ನೋಡಿ. ಪಕ್ಕದ ಮನೆ ಕೊಡಕ್ಕೆ ಅಂತ ಇಟ್ಟಿದ್ದೀವಿ. ಇವಾಗ ಅಮ್ಮ ಇದೇನು ಅಮ್ಮ, ಮಲ್ಗೆ ಹೂವು ತಾನೆ? ಹೇಳ್ಸುತ್ತೀನಿ ಮಲ್ಗೆ ಹೂವನ. ಇವಾಗ ಮಲ್ಗೆ ಹೂ ಸೀಸನ್ ಅಲ್ವಾ ನೋಡಿ. ನಮ್ಮ ಮನೆ ಮೇಲ್ಗಡೆ ಟೆರೆಸಲ್ಲಿ ಬೆಳೆದಿರೋದು. ದಿನ ಇಷ್ಟಿಷ್ಟು ಬೆಳೀತಾ ಇದೆ. ಸೀಸನ್ ಅಲ್ಲ ಇವಾಗ, ಅದಕ್ಕೆ ಎಷ್ಟು ಬೆಳೆಸಿದ್ದಾರೆ. ಈ ಕಡೆ ಅವರು ಸ್ನಾನ ಮಾಡೋಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಎಲ್ಲ ಹೊರಗಡೆ ಹೋಗೋದಿದೆ, ನೋಡಿಸ್ತೀನಿ ಎಲ್ಲಿಗೆ ಅಂತ. ಖುಷಿ ಆಗೋದು ಅಮಿತ್ಗೆ ಅಲ್ಲಿ ಹೋದ್ರೆ. ಹೇಳಲ್ಲ, ಸಸ್ಪೆನ್ಸ್. ಎಲ್ಲಿಗೆ ಅಂತ ಗೊತ್ತು, ಅಲ್ಲಿ ಏನಿರುತ್ತೆ ಅನ್ನೋದು ನಿನ್ಗೆ ಗೊತ್ತಿಲ್ಲ. ಸಸ್ಪೆನ್ಸ್ ನೋಡಿಸ್ತಾ ಇಲ್ಲ ಅವನ್ನ. ನಾನು ಏನ್ ಮಾಡ್ತಿದೀಯ ಅತ್ತೆ? ರೆಡಿ ಆಗ್ತಾ ಇದೀನಿ. ನಮ್ಮ ಅಜ್ಜಿ ನಾವಿಬ್ರು ಮಾಡೇ ಇಲ್ಲ ಇದನ್ನ. ಇನ್ಸ್ಟಾಗ್ರಾಮ್ ಅಲ್ಲ, ರೀಲ್ಸ್ ಮಾಡಿಲ್ಲ ಇನ್ನು. ಆಲೋಚನೆ ಮಾಡೋಣ. ನಮ್ಮ ಮಮ್ಮಿ 4 ಜನ ಒನ್ನಾಟೋ, ಅವ್ರು 3 ಜನ ಒನ್ನಾಟೋ. ಸ್ಪೆಷಲ್ ನಮ್ಮ ಮನೇಲಿ ದೋಸೆ, ಇವ್ರ ಮನೇಲಿ ದೋಸೆ. ನಮ್ಮ ಅಜ್ಜಿ ಆಸೆ ನೋಡ್ಕೊಂಡಿದ್ದಾರೆ, ಮತ್ತೆ ಸಾವಿತ್ರಿ ಅಜ್ಜಿನ ಆಸೆಗಳನ್ನ ನೋಡ್ಕೊಂಡಿದ್ದಾರೆ. ಸೇಮ್ ಟು ಸೇಮ್. ಏನಾಗಲ್ಲ ಬಿಡಿ. ಇನ್ನು ವೆದರ್ ಕೂಲ್ ಆಗಿದೆ, ಕೋಲ್ಡ್ ಆಗಿದೆ. ಆಟೋ ಅಲ್ಲಾಡ್ತಾ ಇದೆ. ಅವ್ರಿಗೆ ಬೇಗ ಸಿಕ್ಬಿಡುತ್ತೆ. ಬಟ್ ನಮಗೆ ಬೇಗ ಸಿಕ್ಕಿಲ್ಲ. ಅಲ್ಲಾಡ್ಸ್ ಸಿಕ್ತು ಬೇಗನೆ. ಹೋಗೋಣ. ನಾನು ನೋಡಿದ್ದೀನಿ ಒಂದ್ಸಲಿ, ಒಂದು 3-4 ಇಯರ್ಸ್ ಬ್ಯಾಕು. ನಮ್ಮ 5th ಆ್ಯನಿವರ್ಸರಿ, 5th or 4th ಆ್ಯನಿವರ್ಸರಿ ಹೋಗಿದ್ದು. ಸುಮ್ಮನೆ ಹಾಗೆ ನೋಡ್ತಿದ್ದಾರೆ. ಈ ಸಲ ಏನೋ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ನೋಡೋಣ. ಆಮೇಲೆ ತುಂಬ ಇಷ್ಟ ಆಗುತ್ತೆ. ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ. ಯಾಕಂದ್ರೆ ಅಲ್ಲಿ ಡೈನೋಸರ್ ಇಲ್ಲ. ಆ ಥರ ಹೇಳ್ತಾ ಇದ್ದಾರೆ. ಡೈನೋಸರು ಮತ್ತು ಡ್ರ್ಯಾಗನ್ ಈ ಥರ ಎಲ್ಲ ಅನಿಮಲ್ಸ್ ಎಲ್ಲ ಮಾಡಿದ್ದಾರೆ ಅಂತ. ಅವ್ನು ತುಂಬ ಫೇವ್ರೇಟು ಈ ಥರ ಜಂಗಲ್ ಅನಿಮಲ್ಸ್ ಎಲ್ಲ. ಅದಕ್ಕೆ ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಅಲ್ಲ. ಇದಕ್ಕೆ ನೀನು ಕರೆದಿದ್ದು ನಾವು ಸರ್ಪ್ರೈಸ್ ಅಂತ. ಬಂದೆ ನೋಡಿ. ಅವ್ರು 130 ರೂಪಾಯಿ ಕೇಳಿದ್ರು, 64 ರೂಪಾಯಿ ಆಯಿತು. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ, ಕೊಡ್ಬೋದು. ಅದು ಬರ್ತಿದ್ದಾರೆ. ಸೆಕೆಂಡ್ ಟೈಮ್. ಇದು ಈಸಿ ಆಗುತ್ತೆ. ಎಷ್ಟು ಬೇಕು ನಿಮ್ಮದು? ನಿಮ್ಮ ಅಣ್ಣ ಹೇಳಿದ್ದು ಅವ್ರಿಗೆ ಕಾಲ್ ಮಾಡಿ, ಅದಕ್ಕೆ ಹಿಂಗೆ ಬಂದ್ವಿ. 64 ರೂಪಾಯಿ ಅಷ್ಟೇ. ಎತ್ತಮ್ಮ. ಅಮಿತ್ ಫುಲ್ ಖುಷಿ. ಅಮಿತ್ ಖುಷಿನಾ? ಅಲ್ಲಿ ನೋಡುವಂತ ಬಾ.
ಎಕ್ಸ್ಪ್ಲೇನ್ ಮಾಡೋ ಏನು ಹೆಸರು ಅಲ್ಲಿ ಬರ್ದೈತೆ ನೋಡಿ. ಹೇಳಿ ನೀನೆ 3 ಹೆಡೆಡ್ ಡ್ರ್ಯಾಗನ್. ಇಲ್ಲಿದೆ 3 ಹೆಡ್ಡು 1 2 ಅದ್ರ ಬ್ಯಾಕ್ ಸೈಡ್ 3. ಇದೇನು ಅದು ಫೈರ್ ಡ್ರ್ಯಾಗನ್. ಡ್ರ್ಯಾಗನ್. ಇದ್ರ ಬ್ಯಾಕ್ ಸೈಡ್ ಇರೋದು ರೆಕ್ಕೆ ಥರ ಇದೆಯಲ್ಲ, ಅದು ಐಸ್ ಡ್ರ್ಯಾಗನ್. ಐಸ್ ಡ್ರ್ಯಾಗನ್. ಅದ್ರ ಹಿಂದೆ ಅಲ್ಲಿದೆಯಲ್ಲ, ಅದು ಕಿತ್ತೋಗ್ಬಿಟ್ಟೈತೆ, ಅದರಲ್ಲೇನು ಗೊತ್ತಿಲ್ಲ. ಇವೆರಡು ಯಾರು ಮರಿ ಅಂತ ಯಾರಿಗೆ ಗೊತ್ತು? 3 ಜನ ಐತೆ, 4 ಐತೆ ಅದ್ರದ್ದೇನೆ. ಪಕ್ಕನ ಯಾವುದು ವಾಲ್ಕೆನ? ಹಂಗಂದ್ರೆ ಏನು? ವಾಲ್ಕೆನೋ ಗೊತ್ತಿಲ್ವಾ? ಹ್ಞೂ ವಾಲ್ಕೆನೋ ಅಂದ್ರೆ ಅದೊಂದು ಮೌಂಟೇನ್ ತರ, ಆದ್ರೆ ಅದರೊಳಗಡೆ ಲಾವಾ ತಗೋಯ್ತು. ಅಂದ್ರೆ ಅದಾ ಬಿಸಿ ಬಿಸಿ. ಇದ್ರೋಡೆ ಹಾ. ಚೆನ್ನಾಗಿದಲ್ಲ. ಸಮ್ಮರ್ ಫಿಸ್ಟಾ ಕಿಂಗ್ಡಮ್ ಡ್ರ್ಯಾಗನ್. ಇಲ್ಲಿ ಸ್ಟ್ರೇಟ್ ಮಾಡಿ. ನಮ್ಮಮ್ಮ ನೋಡಿ ಫಿಗರ್ ಆಗ್ಬಿಟ್ಟೈತಿ, ಫಿಗರು. ಆಮೇಲೆ ಫುಲ್ ಫಾರ್ಮಲ್ ಆಗಿಬಿಟ್ಟಿದ್ದಾನೆ. ನಮಗಿದು ಸವಾಸನೇ ಬೇಡ. ಮೊಬೈಲ್ ಪೌಚ್ ಕವರ್ಸ್ ಕಮ್ಮಿ. ಹಮೀದ್ ಸ್ಲಿಪ್ಪರ್, ಸಹನಾ ಸ್ಲಿಪ್ಪರ್, ಮೀ. ಓಶ್ ಹರಿ ಅಮಿತ್ ಕಮ್ ಹಿಯರ್. ಅಮಿತ್ ಹಿಯರ್. ಇದೇನು ಹೇಳು, ಯಾವ ಡ್ರ್ಯಾಗನ್ ಇದು? ನೇಮ್ ನೋಡು. ಅವ್ರ ಬಗ್ಗೆ ವೆಯ್ಟ್ ಇದು ಮಾಡಬೇಡ, ಆರಾಮಾಗಿ ನೋಡು. ತಗೋಬೇಕಾದ್ರೆ ಈಸಿಯಾಗಿ ಎತ್ಕೊಬೋದು, ಅಮಿತ್ ಟ್ರೈ ಮಾಡ್ತೀಯ ಇದು? ಈಸಿಯಾಗಿ ಎತ್ಕೊಬೋದು. ಹೇಳೋಕ್ಕಾಗಲ್ಲ. ಟ್ರೈ ಮಾಡ್ಬೋದಂದ್ರೆ ಮಾಡ್ತೀನಿ. ಈಗ ಹೆಂಗಿದೆ ಆಡ್ತಾ ಇದ್ದಾರೆ. ಬಿಡಬೇಡಿ, ಯಾವುದು ಮಿಸ್ ಮಾಡಬೇಡಿ. ಸ್ಲೋವಾಗಿ ಹಾಕಿ, ಮಿಸ್ ಮಾಡಬೇಡಿ. ಯು ಆರ್ ಟೂ ಟಾಲ್ ಅಮ್ಮಿ. ಕಾಂಟ್ ಪ್ಲೇ. ಇನ್ನೂ ಒಂದು ರೌಂಡ್ ಹೋಗ್ತಾಳೆ ಅಲ್ಗೋ. ಆಡಿಲ್ದಿರೋದು ಆಡಿಸಿ ಸಲಿ. ಈ ಪಾಪ ನೋಡಿ ಎಷ್ಟು ಕ್ಯೂಟಾಗಿದೆ. ಈ ಪಾಪ ನೋಡಿ ಎಷ್ಟು ಕ್ಯೂಟಾಗಿದೆ. ಹೋಯ್ತು. ಮೂರೇ ಚಾನ್ಸ್ ಕೊಡೋದು, ಒಳಗಡೆ ಹೋಗಿಸ್ಬಾರ್ದು ನೀವು. ಮೂರೇ ಚಾನ್ಸ್ ಕೊಡೋದು, ಎತ್ಕೋ. ಒಳಗಡೆ ಹೋಗಿಸ್ಬೇಡಿ. ಆದಷ್ಟು 3 ಚಾನ್ಸ್ ಕೊಡ್ತಾರೆ. ಒಳಗಡೆ ಹೋಗಿಸ್ಬೇಡಿ. ಅದ್ರೊಳಗಡೆ ಹೋದರೆ ವಾಪಸ್ 3.
ನೋಡಿ ಹೆಂಗ್ ಬರುತ್ತೆ. ಇರೇ ಬರುತ್ತೆ. ರಿಯಲ್ ಆಗಿ ನೀರು ಹಾಕ್ಬೇಕಲ್ಲ. ಬರ್ತಾ ಇದೆಯಾ ಇದೇನಮ್ಮ ಇದು? ಅದು ತಗೊಳ್ಳಿ. ಎಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಹೆಂಗಿದೆ ಅಂತ. ಅಮಿತ್ ಅಮಿತ್ ಬಂದೆ. ಎಕ್ಸ್ ನೋಡು ಅದೆಷ್ಟು ಕೇಳಿ ಚೆನ್ನಾಗಿದೆ ನೋಡಿ. ಕಿಚನ್ ಬೇಕು ಅದು ಜಾಸ್ತಿ 200 ರೂಪಾಯಿ 100 ಕೊಡಿಸ್ತೀನಿ. ಅಯ್ಯೋ ಮಾಡಮ್ಮಿತ್ತು ನನ್ನ. ಅಯ್ಯೋ ಒಂಥರ ಕಲರ್ಸ್ ನೋಡು ಯಾವ್ದು ಬೇಕಂತ. ಕಲರ್ ಇದೆ ಎತ್ಕೋ ಇದು ನೋಡ ಇದೆ ಸಖತ್ತಾಗಿರುತ್ತೆ. ಇವಾಗ ಮುಗಿರೋದು ಕತೆ. ಎತ್ಕೋ ಎತ್ಕೋ ಕೋಲ್ ಹಿಡ್ಕೊಬಿಟ್ಲು. ಇದಂತೂ ನನ್ನ ಬಹು ವರ್ಷಗಳ ಕನಸು ಅನ್ಬೋದು. ಬರೀ ನೋಡ್ತಿದ್ದೆ ಹೊರತು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬಟ್ ವೆಗಾ ಸಿಟಿಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದೇ ನಂಗೆ ತುಂಬ ಇಷ್ಟ ಆಗಿದ್ದು, ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಇದನ್ನು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ನೀವು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ. ಕೊಡೋ 150 ರೂಪೀಸ್ಗೆ ಎಷ್ಟು ಚೆನ್ನಾಗಿ ಅವರು ಜೋಕ್ ಮಾಡ್ತಾರೆ ಅಂದರೆ ಸಖತ್ತಾಗಿರುತ್ತೆ. ಸೊ ಬಂದರೆ ಪ್ಲೀಸ್ ಅದನ್ನು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಹೆಂಗಲಾಡ್ತಿದ್ದಾವೆ ನೋಡು. ಇವಾಗೆಲ್ಲ ನೋಡಿ ಸುತ್ತಾಡಿ ಕೆಳಗಡೆ ಬಂದ್ವಿ. ನೋಡಬೇಕಂದ್ರೆ ಒಂದು ಮಾಲ್ನ ಬೆಳಗ್ಗೆಯಿಂದ ಸಂಜೆ ಆದ್ರೂ ಸಾಕಾಗಲ್ಲ. ಬಟ್ ನಾವು ಅಷ್ಟು ಪರ್ಫೆಕ್ಟಾಗಿ ಎಲ್ಲ ನೋಡಲ್ಲ. ಬಿಕಾಸ್ ನಮಗೇನು ಬೇಕು ನಾವು ಅದನ್ನು ನೋಡ್ತೀವಿ ಹೊರತು ಬೇರೆಯನ್ನೆಲ್ಲ ನಾವು ಜಾಸ್ತಿ ನೋಡೋಕೆ ಹೋಗಲ್ಲ. ಶಾಪ್ಸ್ ಆಗ್ಬೋದು ಅದೆಲ್ಲ. ಈಗ ನಮ್ಮ ಅತ್ತೆ ಮತ್ತು ನನ್ನ ಆದ್ನಿಯವ್ರ ಅತ್ತೆನಾ ಈ ಮೇಲ್ಗಡೆ ಫುಡ್ ಸ್ಟ್ರೀಟಲ್ಲೆಲ್ಲ ನಮ್ಗೆ ಬೇಡ, ನಮ್ಗೆ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ ಅಂದರು. ಸರಿ ನೋಡೋಣ ಗ್ರೌಂಡ್ ಫ್ಲೋರಲ್ಲಿ ಏನಾದ್ರು ಫುಡ್ಸ್ ಇದೆಯಾ, ಹೋಟೆಲ್ ಇದೆಯಾ, ನಮ್ಮ ಇಂಡಿಯನ್ ಸ್ಟೈಲ್ ಅಂತ ಬಂದ್ವಿ. ಹಾಗೆ ಇಲ್ಲಿ ಡಿಮಾರ್ಟ್ ಥರನೇ ನಾರ್ಮಲಾಗಿ ಇರುತ್ತಲ್ವ, ಡೈಲಿ ರೇಷನ್ಸ್ ಏನೇನು ಬೇಕು ನಮಗೆ ನೆಸಸರಿ ಅದೆಲ್ಲ ಇತ್ತು. ನೋಡಿದ್ವಿ, ಪ್ರೈಸೆಲ್ಲ ಓಕೆ ಅನ್ನಿಸ್ತು. ಬಟ್ ಇಲ್ಲಿಂದ ಓದ್ಕೊಂಡು ಹೋಗೋಷ್ಟೆಲ್ಲ ನಮ್ಮ ಪೇಷನ್ಸ್ ಇರಲಿಲ್ಲ. ನಮಗೆಲ್ಲ ಅಲ್ಲೇ ಸಿಗುತ್ತೆ 2-3 ರೂಪಾಯಿ 10 ರೂಪಾಯಿ ಹೆಚ್ಚು ಕಮ್ಮಿಲೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಇವಾಗ ಫುಡ್ ನೋಡ್ತಾ ಇದ್ದೀವಿ.
ನೋಡ್ಬಿಟ್ಟು ಫೈನಲಾಗಿ ಪಕೋಡ ಒಂದು ಪ್ಲೇಟ್ ತಗೋ, ಒಬ್ಬಟ್ಟು ತೊಗೊಂಡ್ರು. ಆಮೇಲೆ ನಾನು ವೆರೈಟಿ ರೈಸ್ ಅಂತ ಬರೆದಿತ್ತು, ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನೆಲ್ಲ ಟ್ರೈ ಮಾಡೋಕ್ಕೆ ಇಷ್ಟ ನನಗೆ. ಇದು ವೆರೈಟಿ ರೈಸ್ ಅಂತೆ. ನಾರ್ಮಲ್ ಚಟ್ನಿ ಇತ್ತು, ರೆಡ್ ಚಟ್ನಿ, ಒಂದು ವೆಜಿಟೇಬಲ್ ಇಲ್ಲ, ಒಂದು ಬಟಾಣಿ ಗಿಟಾಣಿ ಏನೂ ಇಲ್ಲ ಅದರಲ್ಲಿ. ಬಟ್ ಸ್ವಲ್ಪ ಸ್ಪೈಸಿ ಇತ್ತಷ್ಟೇ. ಅದನ್ನು ತೊಗೊಂಡೆ. 59 ರುಪೀಸ್ ಇದು. ಆಮೇಲೆ ಒಬ್ಬಟ್ಟು ಬಂದು 25 ರುಪೀಸು. ಪಕೋಡ ಐ ಥಿಂಕ್ 40 ಅನಿಸುತ್ತೆ. ಇಷ್ಟು ತೊಗೊಂಡ್ವಿ. ತೊಗೊಂಡು ತಿಂದ್ಬಿಟ್ಟು ನೆಕ್ಸ್ಟು ಸೀದಾ ನಾವು ಹೊರಟ್ಬಿಟ್ವಿ ಅಷ್ಟೇ. ನಾವು ಇನ್ನೇನು ತೊಗೊಂಡಿಲ್ಲ. ನಾವು ಬಂದಿದ್ದೆ ಮೇನು ಡ್ರ್ಯಾಗನ್ ಹಾಗೆ ಇದನ್ನೆಲ್ಲ ನೋಡೋಕ್ಕೆ ಅಂತ. ನಮ್ಮ ಮಮ್ಮಿದ್ಕೆ ಇಷ್ಟ ಅಲ್ವ ಡೈನೋಸರ್ ಎಲ್ಲ, ಸೊ ಅದಕ್ಕೆ. ಮತ್ತು ಇನ್ನೊಂದು ಇವರು ವೆಗಾ ಮಾಲ್ ನೋಡಿರಲಿಲ್ಲ, ವೆಗಾ ಸಿಟಿ. ನಾನು ನೋಡಿದ್ದೆ ಅವಾಗ, ಬಟ್ ಇವರೆಲ್ಲ ನೋಡಿರಲಿಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ನನಗೆ ಫೋರಮ್ ಮಾಲೇ ತುಂಬ ಇಷ್ಟ ಆಗೋಗಿದೆ. ಅದಕ್ಕೆ ಈಗ ಹೇಳಿದ್ದೀನಿ, ಫೋರಮ್ ಮಾಲ್ಗಿಂತನೂ ನೀನು ಇಷ್ಟಪಡೋವಂಥ ಮಾಲ್ ಒಂದಿದೆ, ಅಲ್ಲಿ ಹೋಗೋಣ ಅಂತ. ನಾನು ಕೂಡ ಆ ಮಾಲ್ ನೋಡಿಲ್ಲ, ಮೊಬೈಲಲ್ಲಿ ನೋಡಿದ್ದೀನಿ ಅಷ್ಟೇ. ಸೊ ಆ ಮಾಲ್ಗೆ ಹೋಗೋ ಪ್ಲ್ಯಾನ್ ಇದೆ, ಬಟ್ ಸದ್ಯಕ್ಕಂತೂ ಇಲ್ಲ. ಇನ್ನು ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಬಿಕಾಸ್ ಅಲ್ಲಿ ಹೋದ್ಮೇಲೆ ಮಕ್ಳಿಗೆ ಏನಾರ ಗೇಮ್ಸ್ ಆಡಿಸ್ಬೇಕಂದ್ರೆ ಪೈಸಾ ಹೋನಾ ಬೇಕಲ್ವಾ, ಅದೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀವಿ. ಆವಾಗ ನಮ್ಮ ಮತ್ತೆ ಇವರೆಲ್ಲ ಬರ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ. ಅವಾಗ ಬಂದರೆ ಕರ್ಕೊಂಡು ಹೋಗ್ತೀವಿ. ನೋಡಿ, ಬೀಗರು ಮಾತಾಡ್ಕೊಂಡಿಲ್ಲ, ಆದರೂ ಒಂದೇ ಥರ ಸೀರೆ ಉಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮನೆಗೆ ಬಂದಮೇಲೆ ಅದೇ ಅಂದರು ಅವ್ರ ಅತ್ತೆ, ನಮ್ಮ ಮನೆಗೆ ಬಂದು ಒಟ್ಟಿಗೆ ಹೋಗಿದ್ದು, ನೀವು ಹುಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ ಅಂತ. ಇವರಿಬ್ಬರು ಆನ್ಲೈನಲ್ಲಿ ತೊಗೊಂಡಿದ್ದು, ಐ ಥಿಂಕ್ ಫ್ಲಿಪ್ಕಾರ್ಟ್ ಅನಿಸುತ್ತೆ. ಹಾಂ, ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಇಬ್ಬರು ತೊಗೊಂಡಿದ್ರು. ಚೆನ್ನಾಗೇ ಇಬ್ಬರು ಒಂದೇ ಒಬ್ಬಟ್ಟನ್ನು ತಿಂತಾಯಿದ್ರು. ನಮ್ಮ ಅಮ್ಮ ಜೊತೆನೂ ಅಷ್ಟೇ, ಅಮ್ಮ ಚೆನ್ನಾಗಿರ್ತಾರೆ. ನಾಗಲಕ್ಷ್ಮಿ ಅವ್ರ ಅಮ್ಮನ ಜೊತೆನೂ ಅಷ್ಟೇ. ಬೀಗರು ಇದ್ದರೆ ಹಿಂಗಿರಬೇಕಪ್ಪ ಅನ್ನೋ ಥರ ಇರ್ತಾರೆ. ಇವರೆಲ್ಲ ಫ್ರೆಂಡ್ಸ್ ಥರ ಇರ್ತಾರೆ. ಇವಾಗ ಆಟೋ ಹೊತ್ಕೊಂಡು ಬನಶಂಕರಿಗೆ ಬಂದ್ವಿ. ಬನಶಂಕರಲ್ಲಿ ನಮಗೇನು ತಿನ್ನಬೇಕಂತ ಅನಿಸಿಲ್ಲ, ಫುಲ್ ಊಟ ತೊಗೊಂಡ್ವಿ. ನಾನು ಅಮಿತ್ ಇಬ್ಬರು ಸೇರಿ ಒಂದು ಊಟ, ನಾಗಲಕ್ಷ್ಮಿ ಅಮ್ಮು ಸೇರಿ ಒಂದು ಊಟ. ಅಮ್ಮ ಮತ್ತು ಅವ್ರ ಬೀಗರು ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ತಿಂತಾಯಿದ್ರು. ಕರೆಂಟಿಗೆ ಬೆಲೆ ಇಲ್ಲ, ಅದಕ್ಕೆ ತಿಂಗ್ಳಿಗೆ 800 ರೂಪಾಯಿ ಬರ್ತಾರದು. ಕಾಲ್ ನೋಡಿ ಕುತ್ಕೊಂಡವನಲ್ಲ, ಬೇಕು ಅಂತಲ್ಲ ಕುತ್ಕೊಂಡ. ನಾನು ಬೇರೆ ಬೈಕೊಂಡು ಕುತ್ಕೊಂಡ್ಬಿಟ್ಟೆ. ಇವ್ರು ಜೋರಾಗಿ ಫ್ಯಾನ್ ಹಾಕ್ತೀನಿ, ಇವ್ರು ಕುತ್ಕೋ. ಮಾವಿನ ಹಣ್ಣು ಜ್ಯೂಸ್ ಮಾಡ್ಬೋದಲ್ಲ? ನಾಗಲಕ್ಷ್ಮಿ ಮಾವಿನ ಹಣ್ಣು ಜ್ಯೂಸ್ ಮಾಡಲಾ? ಬೇಡ ಅಂತ ಸಿಪ್ಪೆ ತಿಂದವ್ರು ನೋಡು. ತಿನ್ನಿ ತಂಗಿದ ಅದೇ ಇದು ಸಿಕ್ಕಿದ್ದು ಅಂದರೆ ಇದು ಮಾಡ್ತಾರಲ್ಲಪ್ಪ. ಎತ್ಕೊಂಡು ಒಂದೆರಡು ಮಾವಿನ ಹಣ್ಣು ನೀನು. ಇನ್ನೂ ಮಾವಿನ ಹಣ್ಣು ತಿಂದೇ ಇಲ್ಲ. ಮಾವಿನ ಹಣ್ಣು ಸೀಸನ್ ಫಸ್ಟ್. 2.5 kg ಎಣ್ಸಿದ್ರೆ 6 ಆಗ್ತದೆ. ದಪ್ಪ ಅಲ್ವಾ ಇದು, ಅದಕ್ಕೆ ಅದೆರಡು ಎತ್ಕೊಂಡು ಹೋಗು. ಟ್ರೈ ಮಾಡು. ಅಯ್ಯೋ ಇವ್ನು ಹೆಂಗೆ ನೋಡಿಸ್ಲಿ ನಾನು. ಅವಾಗ ಹಂಗೆ ಆಗ್ಬಿಟ್ಟು 50 ರೂಪಾಯಿ ಫೈನ್ ಬೀಳ್ತು ನಮಗೆ ಅಲ್ವಾ ಅಮ್ಮ? ಕೋಲಾ ಕ್ಯಾಬ್. ಬಾಯ್ ಅಮ್ಮಿ. ಅತ್ತೆ ನನ್ನೇನೋ ಅತ್ತೆ ಬರ್ತೀನತ್ತೆ ಅಂತ ಅನ್ಕೊಂಡ್ರೆ ಬಾಯ್. ಬಾಯ್. ಏ ದೊಡ್ಡ ಕವರ್ ಎಲ್ಲ ಬ್ಯಾಗಲ್ಲಿ ಹಾಕೊಂಡು ಹೋಗು. ಅದ್ರಲ್ಲಿ ಹಾಕೋ, ಜಾಗ ಸಾಕಾಗುತ್ತೆ. ಈ ವಿಡಿಯೋ ಹಾಗೆ ನಮ್ಮ ಫ್ಯಾಮಿಲಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದಿರ ಕಮೆಂಟ್ ಮಾಡಿ. ನನಗೆ ನನ್ನ ಫ್ಯಾಮಿಲಿಗೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೀವು ಸಪೋರ್ಟ್ ಮಾಡಿದ್ರೆ ಮಾತಾಡೋಕ್ಕೆಲ್ಲ ತುಂಬ ಇಷ್ಟಪಡ್ತಾರಲ್ವ. ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಎಲ್ಲ ಮಾಡ್ಬೇಕಂತ ಇಷ್ಟಪಡ್ತಿದ್ದೀನಿ. ಸೊ ಮರಿಬೇಡಿ, ಸರಿನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.